ಹಾಯ್ ಫ್ರೆಂಡ್ಸ್. ನೀವು ಚಿಕ್ಕವರಿದ್ದಾಗ ಇದೊಂದು ಸ್ಕೂಲಲ್ಲಿ ಮಕ್ಕಿ ಕಾ ಮಕ್ಕಿ ಅಂತ ಕೇಳಿರ್ತೀರಲ್ವಾ? ಹಂಗಂದ್ರೆ ಏನರ್ಥ ಅಂತ ನಮಗೂ ಹೇಳ್ಕೊಟ್ಟಿದ್ರು, ಮರ್ತ್ಬಿಟ್ಟಿದ್ದೆ. ಇವತ್ತು ಮತ್ತೆ ಗೊತ್ತಾಯ್ತು. ಮಗ್ಗಿ ಕಾ ಮಕ್ಕಿ ಮೋಸ್ಟ್ಲಿ ಫಸ್ಟು ಮಕ್ಕಿ ಅಂದರೆ ನೋಡೋಣ, ಸಂಸ್ಕೃತದಲ್ಲಿ ಮಕ್ಷಿಕಾ ಅಂತ, ಸಂಸ್ಕೃತಿಂದನೇ ಬಂದಿರೋದು ಅಂತ. ಸೊ ಏನಂತಂದ್ರೆ, ಯಾರೋ ಒಬ್ಬನಿಗೆ ಕಾಪಿ ಮಾಡಕ್ಕೆ ಹೇಳಿರ್ತಾರೆ. ನೋಡಿ, ಹಿಂಗಿದ್ದೇನು ತಪ್ಪಾಗಬಾರ್ದು, ಸೇಮ್ ಟು ಸೇಮ್ ಕಾಪಿ ಮಾಡಬೇಕು ಅಂತ ಹೇಳಿರ್ತಾರೆ. ಒಂದು ನೋಟ್ಸ್, ಒಂದು ಟೆಕ್ಸ್ಟ್. ಸೊ ಎಲ್ಲ ಕಾಪಿ ಮಾಡ್ತಾನೆ. ಮಾಡಾದ್ಮೇಲೆ ಏನಾಗುತ್ತೆ, ಅಲ್ಲೆಲ್ಲ ಒಂದು ಕಡೆ ಆ ಪೇಜಸ್ಗಳ ಮಧ್ಯೆ ನೋಣ ಸುತ್ತೋಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, ಒಂದ್ ನೊಣ ಹಿಡ್ಕೊಂಡು ಸಾಯಿಸಿ ಅದೇ ಕಾಪಿ ಮಾಡಿರೋ ಪಂಡಲಲ್ಲೇ ಅದೇ ಇದರಲ್ಲಿ ಇಟ್ಟು ಮುಚ್ಚಿಬಿಟ್ಟು ಕೊಡ್ತಾರೆ. ಅದಕ್ಕೆ ಮಕ್ಕಿ ಕಾ ಮಕ್ಕಿ ಅಂತ ಬಂದಿರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಫ್ರೀ ಇದ್ರೆ ಕೇಳಿ. ನಿನ್ನೆ ಮಗ್ಗಿ ಕಾ ಮಕ್ಕಿ ಅಂತ ಅಂದ್ರೆ ಏನು ಅರ್ಥ ಗೊತ್ತಾಯ್ತಲ್ವಾ? ಮತ್ತೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೆ, ಚಾಚು ತಪ್ಪದೆ ಬರಿ ಅಂತ. ಆಕ್ಚುಲಿ ಚಾಚು ಅಂತಂದ್ರೆ, ಚಾಚು ಅಂದ್ರೆ ಏನು ಕನ್ನಡದಲ್ಲಿ ಇರುತ್ತಾ, ಕೈ ಚಾಚು ಅಂತ. ಸೊ ಇಟ್ ಇಸ್ ನಾಟ್ ಎಕ್ಸಾಕ್ಟ್ ಒರಿಜಿನ್ ಫ್ರಮ್ ಕನ್ನಡ ಚಾಚು ಅಂದ್ರೆ. ಅಥವಾ ಕೆಲವರು ಅನ್ಕೋತಾರೆ ಚಾಚು ಅಂತಂತೆ ಅಂದ್ರೆ ಏನೋ ಟೈಮ್ ಸ್ಟ್ರೆಚ್ ಇದೆ, ಆ ಟೈಮ್ ಒಳಗಡೆ ಬರಿ ಅಂತ. ಹಂಗೂ ಬಂದಿಲ್ಲ, ಕಂಪಲ್ಸರಿ ಬರೀಲೇಬೇಕು ಅಂತನೂ ಬಂದಿರೋದಲ್ಲ ಅದು. ಬಟ್ ಆ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಬಂದಿರೋದು ಅಂತಂದ್ರೆ, ಸಂಸ್ಕೃತದಿಂದನೇ ಬಂದಿರೋದು. ಮೋಸ್ಟ್ ಪ್ರಾಬಬ್ಲಿ ಎಸ್ಪೆಷಲಿ ಹಿಂದೆಲ್ಲ ಬ್ರಾಹ್ಮಣ್ಸೇ ಅಲ್ವಾ ಸಂಸ್ಕೃತ ಯೂಸ್ ಮಾಡ್ತಿದ್ದದು. ಅದರಲ್ಲಿ ಸಂಸ್ಕೃತದಲ್ಲಿ ಏನಾಗುತ್ತೆ ಅಂದ್ರೆ, ಚಾ ಮತ್ತೆ ಚೂ ಕೆಲವು ಸತಿ ಅರ್ಥ ಇರುತ್ತೆ, ಕೆಲವು ಸತಿ ಅರ್ಥ ಇಲ್ಲ. ಆಡ್ ಅಂಡ್ ಡಮ್ ಆಗಿ ಬರ್ತಾ ಇರುತ್ತೆ ಪದಗಳಿಗೆ. ಈಗ ಸಪೋಸು ನವಗ್ರಹ ಮಂತ್ರ ಇದೆ, ನಮ ಸೋಮಾಯ ಚ ಮಂಗಳಾಯ ಚ ಬುಧಾಯ ಚ ಬಂತು. ಹಾಗೆ ಚೂನು ಬರುತ್ತೆ ಅದೇ ತರ. ಸೊ ಏನ್ ಹೇಳ್ತಿದ್ರು, ಸೇಮ್ ಟು ಸೇಮ್ ಸಂಸ್ಕೃತಿಂದ ಬರಿಬೇಕಾದ್ರೆ, ಕಾಪಿ ಮಾಡ್ಬೇಕಾದ್ರೆ ಉಪಯೋಗ ಆಗ್ತಿದ್ದಂತ ಸೆಂಟೆನ್ಸ್. ಸೊ ಸೇಮ್ ಟು ಸೇಮ್ ಕಾಪಿ ಮಾಡಬೇಕು, ಯಾವುದು ಒಂದು ಅಕ್ಷರನೂ ಬಿಡಬಾರ್ದು. ಅಂದಾಗ ಚಾ ಚೂ ಇವೆಲ್ಲ ಅಕ್ಷರ ಆಡೆಂಡಮ್ ಅಕ್ಷರಗಳು ಸಂಸ್ಕೃತದಲ್ಲಿ ಬರೋದು. ಸೊ ಅದಕ್ಕೆ ಚಾಚು ತಪ್ಪದೇನೆ ಬರೀ ಕಾಪಿ ಮಾಡು ಅಂತ ಹೇಳಕ್ಕೆ, ಚಾಚು ತಪ್ಪದೆ ಅಂತ ಬರೀ ಸಂಸ್ಕೃತಿಂದ ಬರಿಬೇಕಾದ್ರೆ ಕಾಪಿ ಮಾಡ್ಬೇಕು.